ನಮಸ್ಕಾರ ಕರ್ನಾಟಕ ಜನತೆಯಿಂದ ನಮ್ಮ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಗೈಸ್. ಬೆಳಗ್ಗೆ ಎದ್ದು ಡ್ಯೂಟಿಗೆ ಬಂದಿದ್ದೀನಿ. ಟೈಮು 7:15. ಸೊ ಕಂಟಿನ್ಯೂ ಮಾಡೋಣ ಡ್ಯೂಟಿನ, ಬ್ಲಾಗ್ನು ಕಂಟಿನ್ಯೂ ಮಾಡೋಣ ಗೈಸ್. ಜೆಪ್ಟೋಯಿಂದ ಇದೆಲ್ಲ ಬುಕ್ ಮಾಡಿದ್ದೀನಿ. ನೋಡ್ರಿ ಇದೇನಂತ ಮೂವತ್ತು ನೋಡೋಣ ಕರೆಕ್ಟ್ ಆಗಿಲ್ಲ. ಅದೇ ಇವು ಅಡ್ರೆಸ್ ಇದು ಅದ ರೀ, ರೊಕ್ಕ ಕಟ್ಟಾಗಿಯೋದು. ಇವಾಗ ಲೈಕ್ ಮನೇಲಿ ಕುತ್ಕೊಂಡಿದ್ದೆ, ನಮ್ಮ ಅಪ್ಪ ಫೋನ್ ಮಾಡಿದ್ರು. ಲೈಕ್ ನಮ್ಮ ಅಪ್ಪನಿಗೆ ಮಧ್ಯಾಹ್ನ ಯಾರೋ ಫೋನ್ ಮಾಡಿಬಿಟ್ಟು ನಿಮ್ಮದು KYC ಕಂಪ್ಲೀಟ್ ಮಾಡಬೇಕು ಕೆನರಾ ಬ್ಯಾಂಕಲ್ಲಿ ಅಂತ ಅಂದ್ಬಿಟ್ಟು ಫ್ರಾಡ್ ಮಾಡಿಬಿಟ್ಟಿದ್ದಾರೆ. ಲೈಕ್ 25,000 ಇತ್ತು ಅಕೌಂಟಲ್ಲಿ. ನಾವಪ್ಪ ಅದು ಡಾಕ್ಯುಮೆಂಟ್ಸ್ ಕಳಿಸು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ನಾವಪ್ಪ ಕಳಿಸ್ಬಿಟ್ಟಿದ್ದಾರೆ. ಯಾರೋ ಜೆನ್ವಿನ್ ಪರ್ಸನ್ನು ಮ್ಯಾನೇಜರೇ ಫೋನ್ ಮಾಡಿರೋದು ಅಂತೆಲ್ಲ ಹೇಳಿರೋದಕ್ಕೆ ನಾವಪ್ಪ ನಂಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಬಿಟ್ಟಿದ್ದಾರೆ. ಇವಾಗ 25,000 ಕಟ್ಟಾಕ್ಬಿಟ್ಟಿದೆ ಅಕೌಂಟಿಂದ. ಸೊ ಅದಕ್ಕೆ ಇವಾಗ ಕಂಪ್ಲೇಂಟ್ ಕೊಡೋಕ್ಕಂತ ಬಂದಿದ್ದೀವಿ. ಇವಾಗ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಸ್ಟೇಷನ್ಗೆ ಬಂದಿದ್ದೀವಿ. ಏನು ಅಂದರೆ ಗೈಸ್, ಇವಾಗ ಕಂಪ್ಲೇಂಟು ಬರೆದು ಕೊಟ್ಟಿದ್ದೀನಿ. ಇವಾಗ ಆಚೆ ಇರ್ರಿ ಕರಿತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಆಚೆ ಕಡೆ ಹೋಗ್ಬಿಡೋಣ ಅಂತ ನಾನು ಅಪ್ಪ ಬಂದಿದ್ದೀವಿ. ಇವಾಗ ಕರೀತಾರೆ, ಮತ್ತೆ ಹೋಗಿ ಅದೇನಾಗುತ್ತೆ ಅಂತ ನೋಡಬೇಕು. ಸೀನ್ ಎಲ್ಲ ದೊಡ್ಡ ಫಕ್ ಸೀನ್ ಆಗಿರೋದು. 25,000, ಅದು ₹1 2 ಅಲ್ಲ. ನೋಡೋಣ ಏನಾಗುತ್ತೆ ಅಂತ. ಸೊ ಗಾಯ್ಸ್, ನಿನ್ನೆ ಸ್ಟೇಷನ್ಗೆ ಹೋಗ್ಬಿಟ್ಟು ಬಂದು ಮಲ್ಕೊಬಿಟ್ಟಿದೆ ಟೆನ್ಷನಲ್ಲಿ. ಸುಮ್ಮನೆ ಎಲ್ಲ ಆಚೆ ಹೋಗಲಿ, ಸುಮ್ಮನೆ ಮನೇಲಿ ಬೈತಾರೆ ಅಂದ್ಬಿಟ್ಟು ಮನೇಲಿ ಆಚೆ ಹೋಗಿಲ್ಲ. ಏನು ಅಂದರೆ ಬುಧವಾರ ಬನ್ನಿರಿ ನೋಡೋಣ ಅಂತ ಹೇಳೋರು. ಅವ್ನು ಯಾರೋ ಲೈಕ್ ಕಾಸು ಅವ್ನ ಅಕೌಂಟಿಂದ ಯಾವುದೋ ವಾಲೆಟ್ಗೆ ಹಾಕೋಗ್ಬಿಟ್ಟಿದ್ದಾನಂತೆ. ಅವ್ನ ಅಕೌಂಟಲ್ಲಿದ್ದರೆ ಅವ್ನ ಅಕೌಂಟ್ ಫ್ರೀಸ್ ಮಾಡಿದ್ರು. ಅವ್ನ ಅಕೌಂಟಲ್ಲಿ ಇದ್ದಿದ್ರೆ ಕಾಸು ವಾಪಸ್ ಬರ್ತಾಯಿತ್ತು. ಆದರೆ ಅವ್ನ ಅಕೌಂಟಿಂದ ತೆಕ್ಕೊಂಬಿಟ್ಟವನೆ ಸ್ಪಾಟಲ್ಲೇ. ಸೊ ಇವಾಗ ಏನು ಮಾಡೋಕ್ಕಂತ ಗೊತ್ತಿಲ್ಲ. ಬುಧವಾರ ಬನ್ನಿ, ಒಂದು ಅಕೌಂಟು ನಂಬರ್ ಸಿಕ್ಕಿದೆ, ಟ್ರೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆದರೆ ಬುಧವಾರ ಬನ್ನಿ ನೋಡೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬುಧವಾರ ಹೋಗೋಣ. ಇವಾಗ ಎದ್ದು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. 25,000 ಬಂದಿರೋದು ಸ್ಯಾಲ್ರಿ, 25,000 ಲಾಸು.